ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ವಾಶ್ ಅನ್ನ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇದ್ದೇನೆ. ವಿಡಿಯೋಸ್ ಸ್ಟಾರ್ಟ್ ಮಾಡುವ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ವಿಡಿಯೋಸ್ನ ಸ್ಟಾರ್ಟ್ ಮಾಡುವ. ಫಸ್ಟ್ಗೆ ನಾವು ಫೇಸ್ ವಾಶನ್ನು ಹೇಗೆ ಬಳಸಬೇಕು, ಹಾಗೆಯೇ ಫೇಸ್ ವಾಶನ್ನು ಬಳಸುವ ಮೊದಲು ನಾವೇನೆಲ್ಲ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಫಸ್ಟ್ಗೆ ನಾವು ಫೇಸ್ ವಾಶನ್ನು ಬಳಸುವ ಮೊದಲು ನಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ಯಾಕಂದರೆ ನಮ್ಮ ಕೈಗಳಲ್ಲಿ ಧೂಳು ಮಣ್ಣು ಇದ್ದಿದ್ರೆ ಡೈರೆಕ್ಟ್ ಅದು ನಮ್ಮ ಫೇಸ್ ಸ್ಕಿನ್ನಿಗೆ ಹೋಗುತ್ತೆ. ಹೀಗಾಗಿ ನಾವು ಫಸ್ಟಿಗೆ ನಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊಂಡ ನಂತರ ಫೇಸ್ ವಾಶನ್ನು ಮಾಡಬೇಕು. ಇವಾಗ ದಿನದಲ್ಲಿ ಎಷ್ಟು ಬಾರಿ ಫೇಸ್ ವಾಶ್ ಮಾಡಬೇಕು ಅಂತ, ಫೇಸ್ ವಾಶ್ ಬಳಸಿ ನಮ್ಮ ಮುಖನ ಎಷ್ಟು ಬಾರಿ ತೊಳಿಬೇಕು ಅನ್ನುವಂಥದ್ದು ದಿನದಲ್ಲಿ 2 ರಿಂದ 3 ಸಲ ವಾಶ್ ಮಾಡಿದರೆ ಸಾಕು. ಅದಕ್ಕಿಂತ ಜಾಸ್ತಿ ನೀವೇನಾದರೂ ಫೇಸ್ ವಾಶನ್ನು ಬಳಸಿ ಮುಖ ತೊಳಿತಾ ಇದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ನೀವು 2 ರಿಂದ 3 ಸಲ ಫೇಸ್ ವಾಶ್ ಮಾಡಬೇಕು. ಇನ್ನು ಓಕೆ ಫ್ರೆಂಡ್ಸ್, ಇನ್ನು ಫೇಸ್ ವಾಶ್ ಬಳಸಿಯೇ ಮುಖ ತೊಳಿಬೇಕಾ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಎಲ್ಲರಲ್ಲಿ ಮೂಡ್ತದೆ. ಎಕ್ಸಾಕ್ಟ್ಲಿ, ಈಗ ಫೇಸ್ ವಾಶನ್ನೇ ಬಳಸಿ ನಾವು ಮುಖ ತೊಳಿಬೇಕು. ಇನ್ನು ಬಾಡಿ ವಾಶ್ ಮಾಡುವಂಥ ಸೋಪನ್ನು ಕೆಲವರು ಯೂಸ್ ಮಾಡಿ ಮುಖ ತೊಳಿತಾರೆ. ಇದರಿಂದ ನಮ್ಮ ಸ್ಕಿನ್ ಡ್ರೈ ಆಗುವ ಸಾಧ್ಯತೆ ಇದೆ. ಯಾಕಂದರೆ ನಮ್ಮ ಸ್ಕಿನ್ ತಿಕ್ಕಾಗಿರುತ್ತೆ, ಬಾಡಿ ಸ್ಕಿನ್ ತಿಕ್ಕಾಗಿರ್ತದೆ, ನಾವು ಫೇಸ್ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತದೆ. ಹಾಗಾಗಿ ನಾವು ಬಾಡಿ ವಾಶ್ ಮಾಡುವ ಸೋಪನ್ನು ಬಳಸಿ ಮುಖ ತೊಳೆದ್ರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ, ಹಾಗೆಯೇ ಡ್ರೈ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಫೇಸ್ ವಾಶ್ ಅನ್ನ ಬಳಸುವುದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ವಾಶ್ ಅನ್ನ ಹೇಗೆ ಸಿಲೆಕ್ಟ್ ಮಾಡಬೇಕು ಅನ್ನುವಂಥದ್ದು, ಈಗ ನಿಮ್ಮ ಸ್ಕಿನ್ನಿಗೆ ಯಾವ ಫೇಸ್ ವಾಶ್ ಸೂಟ್ ಆಗುತ್ತೆ ಅನ್ನೋದನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಫೇಸ್ ವಾಶ್ ಅಲ್ಲಿ. ನೀವು ಅದನ್ನು ನೋಡಿಕೊಂಡು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ನೀವು ಸಿಲೆಕ್ಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈಗ ಫೇಸ್ ವಾಶನ್ನು ಬಳಸುವ ಸರಿಯಾದ ಮೆಥಡ್ ಏನು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ನಾನು ಪಾಂಡ್ಸ್ ಅವ್ರದ್ದು ಬ್ರೈಟ್ ಬ್ಯೂಟಿ ಈ ಫೇಸ್ ವಾಶನ್ನು ಯೂಸ್ ಮಾಡ್ತೇನೆ. ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋ ಫೇಸ್ ವಾಶನ್ನೇ ನೀವು ಬಳಸ್ಬೋದು. ಈಗ ನಾನು ಈ ಫೇಸ್ ವಾಶನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು, ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ. ನಾವು ಜಾಸ್ತಿ ಕ್ವಾಂಟಿಟಿ ಫೇಸ್ ವಾಶನ್ನು ಬಳಸಿ ಮುಖ ತೊಳೆದ್ರೆ ನಮ್ಮ ಸ್ಕಿನ್ ಬೇಗ ಬ್ರೈಟ್ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆ ಇದೆ. ಇದರಿಂದ ಯಾವುದೇ ಬೆನಿಫಿಟ್ ಸಿಗುವುದಿಲ್ಲ. ಮತ್ತೊಂದು ಅಂದರೆ ಕೆಲವರು ಅರ್ಜೆಂಟಲ್ಲಿ ಫೇಸ್ ವಾಶ್ ಮಾಡ್ತಾರೆ, ಇದು ಕೂಡ ತಪ್ಪು. ಹಾಗಾದರೆ ಯಾವ ಥರ ಫೇಸ್ ವಾಶ್ ಮಾಡಬೇಕು ಅನ್ನೋಂಥದ್ದು, ಈಗ ನಾನು ಪಾಂಡ್ಸ್ ಅವ್ರದ್ದು ಬ್ರೈಟ್ ಬ್ಯೂಟಿ ಫೇಸ್ ವಾಶನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಯಾವ ಥರ ಯೂಸ್ ಮಾಡುವಂಥದ್ದು, ಈಗ ಒಂದು ಸ್ವಲ್ಪ ಇಷ್ಟು ತಗೊಂಡು ಅದನ್ನು ಈ ಥರ ಹಾಕ್ಕೊಂಡು 2 ಅಂಗೈಯಲ್ಲಿ ಈ ಥರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಈ ಫೇಸಿಗೆ ಒಂದು 45 ರಿಂದ 60 ಸೆಕೆಂಡು ನಮ್ಮ ಫೇಸನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಫೇಸಿಗೆ ಬೆನಿಫಿಟ್ ಸಿಗುತ್ತೆ. ಆ ನಂತರ ನಮ್ಮ ಫೇಸನ್ನು ವಾಶ್ ಮಾಡ್ಕೋಬೋದು. ಇನ್ನು ಕೆಲವರು ಫೇಸ್ ವಾಶ್ ಬಳಸಿದ ನಂತರ ಕೆಲವರು ಕೋಲ್ಡ್ ನೀರಿಂದ ಮುಖ ತೊಳಿತಾರೆ, ಇನ್ನು ಕೆಲವರು ಸ್ವಲ್ಪ ಬಿಸಿ ನೀರಿಂದ ಮುಖ ತೊಳಿತಾರೆ. ಇದು ಕೂಡ ತಪ್ಪು. ಕೋಲ್ಡ್ ಹಾಗೆಯೇ ಬಿಸಿ ನೀರಿಂದ ಮುಖ ತೊಳೆಯೋದು ಕೂಡ ತಪ್ಪು. ವಾರ್ಮ್ ವಾಟರಿಂದನೇ ಫೇಸ್ ವಾಶ್ ಬಳಸಿ ಮುಖ ತೊಳೆದ್ರೆ ಅದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನಿವತ್ತು ವಿಡಿಯೋದಲ್ಲಿ ಫೇಸ್ ವಾಶನ್ನು ಹೇಗೆ ಬಳಸಬೇಕು ಮತ್ತು ಅದರಿಂದ ನಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆಯೇ ನಾನು ಪಾಂಡ್ಸ್ ಬ್ರೈಟ್ ಬ್ಯೂಟಿ ಫೇಸ್ ವಾಶನ್ನು ತುಂಬ ಟೈಮಿಂದ ಬಳಸ್ತಾ ಇದ್ದೇನೆ. ಇದು ಡಾರ್ಕ್ ಸ್ಪಾಟ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ನನಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಫೇಸ್ ವಾಶನ್ನು ಬಳಸಿ. ಫೇಸ್ ವಾಶ್ ಬಳಸೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಡಾರ್ಕ್ ಸ್ಪಾಟ್ ಇದ್ದದ್ದು ರಿಮೂವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.